ಧರ್ಮಸ್ಥಳ ಸುತ್ತಮುತ್ತ ಅನೇಕ ಮೃತದೇಹಗಳನ್ನು ಹೂಳಲಾಗಿದೆ ಎಂಬಂತಹ ದೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರನ ಮಾಹಿತಿಯಂತೆ ಬೋಳಿಯಾರು ಸಮೀಪದ ಅರಣ್ಯದಲ್ಲಿ ಇವತ್ತು ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿದ್ರು. ಅಂದರೆ ಸಂಜೆ ವೇಳೆ ಎಸ್ಐಟಿ ತಂಡ ಶೋಧವನ್ನು ಸ್ಥಗಿತಗೊಳಿಸಿತು. ಕಾರ್ಯಾಚರಣೆಯಲ್ಲಿ ಯಾವುದೇ ಕಳಬರಗಳು ಪತ್ತೆಯಾಗಿಲ್ಲ. ಶುಕ್ರವಾರ ಮಧ್ಯಾಹ್ನ ಅಂದರೆ ಇವತ್ತು ಎಸ್ಐಟಿ ಅಧಿಕಾರಿಗಳು ಬೋಳಿಯಾರು ಅರಣ್ಯಕ್ಕೆ ಭೇಟಿ ನೀಡಿ ಕಾರ್ಯಾಚರಣೆಯನ್ನು ಆರಂಭಿಸಿದ್ರು. ಇನ್ನು ಹಿಟಾಚಿಯನ್ನು ಬಳಸಿಕೊಂಡು ಈ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ನೋಡಿ, ಹಿಟಾಚಿಯನ್ನು ಬಳಸಿಕೊಂಡು ಕಾರ್ಮಿಕರ ಸಹಕಾರದೊಂದಿಗೆ ಕಾರ್ಯಾಚರಣೆ ನಡೆಯಿತು. ಆದರೆ ಅಲ್ಲಿ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ ಅಂತ ತಿಳಿದು ಬಂದಿದೆ. ಇನ್ನು ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮದ ಬೋಳಿಯಾರ್ ಗೋಂಕ್ರಂತಾರ್ ಪ್ರದೇಶದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸುತ್ತಿರೋ ಮಧ್ಯೆಯೇ ಬೆಳ್ತಂಗಡಿ ಇಚಿಲ್ಲಂಪಾಡಿ ನಿವಾಸಿ ಜಯಂತ್ ಟಿ ಇದೀಗ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮನ ಕೂಡ ಮಾಡಿರುವಂಥದ್ದು. ಬೆಳ್ತಂಗಡಿಯ ನಿವಾಸಿಯಾಗಿರುವಂಥ ಜಯಂತ್ ಎಂಬುವರು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವಂಥ ಘಟನೆಗೆ ಸಂಬಂಧಿಸಿದಂತೆ ಈ ಹಿಂದೆ ತಾನು ಯುವತಿಯ ಮೃತದೇಹವನ್ನು ನೋಡಿದ್ದೀನಿ ಅಂತೇಳಿ ದೂರನ್ನು ದಾಖಲು ಮಾಡಿದರು. ದೂರಿನ ಹಿನ್ನೆಲೆಯಲ್ಲಿ ಜಯಂತ್ ಅವರನ್ನು ಎಸ್ಐಟಿ ಅಧಿಕಾರಿಗಳು ಕಚೇರಿಗೆ ಕರೆಸ್ಕೊಂಡ್ರು. ಸ್ಥಳಕ್ಕೆ ಜಯಂತ್ ಬಂದರು. ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕುವಂಥ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಜಯಂತ್ ಟಿ ಅವರು ಎಸ್ಐಟಿ ಬೆಳ್ತಂಗಡಿ ಅವರ ಸಲಹೆಯಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದರು. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಈಗಾಗಲೇ ದೂರು ದಾಖಲಾಗಿದೆ. ಹಾಗೆಯೇ ಕಾದು ನೋಡಬೇಕು ಪ್ರಕರಣದ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗುತ್ತೆ ಎನ್ನುವುದಾಗಿ. ಆತ ಮೊದಲನೇದಾಗಿ ಅಂದರೆ ದೂರುದಾರ ಮೊದಲನೇದಾಗಿ ಗುರುತಿಸಿರುವಂಥದ್ದು 13 ಪಾಯಿಂಟ್. ಅದರಲ್ಲಿ 12 ಪಾಯಿಂಟ್ನ ಶೋಧ ಕಾರ್ಯ ಮುಗಿದಿದೆ. ಆದರೆ 13ನೇ ಪಾಯಿಂಟ್ನ ಶೋಧ ಕಾರ್ಯ ಮುಗಿದಿಲ್ಲ. ಯಾಕಂತ ಹೇಳಿದಕ್ಕೆ GPR ತಂತ್ರಜ್ಞಾನ ಬಳಕೆ ಮಾಡುವಂಥದ್ದು ಬಹಳ ಮುಖ್ಯ. ಆದರೆ ಈ GPR ಅನ್ನುವಂಥದ್ದು ಇರೋದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಹತ್ರ. ಇದನ್ನು ತರಿಸ್ಕೊಳ್ಬೇಕಂತ ಹೇಳಿದ್ರೆ ಸಾಕಷ್ಟು ಹರಸಾಹಸವನ್ನು ಪಡಬೇಕಾಗತ್ತೆ. ಸೊ ಹಾಗಾಗಿ ಇನ್ನು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆದಿಲ್ಲ. ಅದು ಬಿಟ್ಟು ಇನ್ನಿತರ ಪ್ಲೇಸಸಲ್ಲಿ ಇವತ್ತು ಶೋಧ ಕಾರ್ಯ ನಡೆದಿರುವಂಥದ್ದು.